ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ ಇದು ನಮ್ಮ ರಾಜ್ಯದಲ್ಲಿ 2 ಕಡೆ ಈಗ ಓಡಾಡ್ತಾ ಇದೆ. ಮೊದಲನೇದು ಮೈಸೂರಿನಿಂದ ಚೆನ್ನೈವರೆಗೂ, ಈಗ ನೆಕ್ಸ್ಟು ಧಾರವಾಡದಿಂದ ಬೆಂಗಳೂರುವರೆಗೆ ಹೋಗ್ತಾ ಇದೆ. ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ ನಮ್ಮ ರಾಜ್ಯದಲ್ಲಿ ನಡೆಯುವ ಒಂದು ಪ್ರಾಜೆಕ್ಟು. ಈಗ ಈ ಧಾರವಾಡದಿಂದ ಬೆಂಗಳೂರಿಗೆ ಏನು ಹೋಗ್ತಾ ಇದೆ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ, ಇದನ್ನು ಬೆಳಗಾವಿ ಟು ಧಾರವಾಡ ಮಾಡಿ ಅಂತ ನಮ್ಮ ಸರ್ಕಾರ ಕೋರಿದ್ದಾರೆ ಮತ್ತು ಇದನ್ನು ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಬನ್ನಿ, ಏನಿದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ ಮತ್ತು ಇದು ಬೆಳಗಾವಿನಿಂದ ಬೆಂಗಳೂರುವರೆಗೆ ಎಷ್ಟು ಕಾಸ್ಟ್ ಆಗುತ್ತೆ ಮತ್ತು ಇದು ಎಷ್ಟು ಗಂಟೆಯಲ್ಲಿ ತಲುಪುತ್ತೆ ಎಲ್ಲ ಇನ್ಫಾರ್ಮೇಷನ್ನ ಹೇಳ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಟು ಧಾರವಾಡ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇಯನ್ನು ಬೆಳಗಾವಿವರೆಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಇದನ್ನು ಯಶಸ್ವಿಯಾಗಿ ಒಂದು ಸಲ ಚಾಲನೆಯನ್ನು ಮಾಡಿ ನೋಡಲಾಗಿದೆ. ಈಗ ಬೆಂಗಳೂರಿನ KRS ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಂಕ್ಷನ್ ಏನಿದೆಯಲ್ಲ, ಅಲ್ಲಿ 5 ಗಂಟೆ 45 ನಿಮಿಷ ಬೆಳಿಗ್ಗೆ ಬಿಟ್ಟರೆ ಮಧ್ಯಾಹ್ನ 1:30ಕ್ಕೆ ಬೆಳಗಾವಿಗೆ ಇದು ಆಗಮಿಸುತ್ತದೆ. ಅಂದರೆ ಸುಮಾರು 7 ಗಂಟೆ 45 ನಿಮಿಷ ಇದು ತೆಗೆದುಕೊಳ್ಳುತ್ತದೆ ಟೈಮು. ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇಯು ಆರಂಭ ದಿನಾಂಕವೆಂದು ಘೋಷಿಸಲಾಗಿದೆ. ಆದರೆ ಕಾರ್ಯಾಚರಣೆ ನಂತರ ಬೆಂಗಳೂರು ಮತ್ತು ಬೆಳಗಾವಿಯ ನಡುವೆ ಸಂಪರ್ಕ ಹೆಚ್ಚಿಸಲು ಒಂದು ಉತ್ತಮ ಕನೆಕ್ಟಿವಿಟಿ ಇದು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ನೇಹಿತರೆ. ಏನು ಪ್ರಾಬ್ಲಮ್ ಅಂತ ಹೇಳಿದರೆ, ಈಗ ಆಲ್ರೆಡಿ ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ವೇ ಇರ್ಬೋದು, ಸಿದ್ಧಗಂಗಾ ಎಕ್ಸ್‌ಪ್ರೆಸ್ ವೇ ಇರ್ಬೋದು, ಈ ಟ್ರೈನ್ಗಳು ಆಲ್ರೆಡಿ ಓಡ್ತಾನೇ ಇವೆ. ಆದರೆ ಈಗ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ ಇದನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಏನೂ ಆಗಲ್ಲ. ಸ್ವಲ್ಪ ಇದು ಹೈ ಕ್ವಾಲಿಟಿ ಮತ್ತು ಬೆಸ್ಟು ಟ್ರೈನ್ ಇದೆ. ಆದರೆ ಪ್ರಾಬ್ಲಮ್ ಏನಿದೆಯಲ್ಲ ನಮ್ಮ ಜನರಿಗೆ, ಇದರ ಕಾಸ್ಟು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಇದು ತುಂಬಾ ಹೈ ಕಾಸ್ಟ್ ಇದೆ. ಈಗ ನೋಡಿ, ಈಗ ಧಾರವಾಡದಿಂದ ನಾನು ನಿಮಗೆ ಟಿಕೆಟ್ ಪ್ರೈಸ್ ತೋರಿಸ್ತಾ ಇದ್ದೀನಿ ನೋಡಿ. ಧಾರವಾಡದಿಂದ KRSಗೆ ಎಷ್ಟು ಇದೆ ಗೊತ್ತಾ? 190 ರೂಪಾಯಿ ಇದೆ ಧಾರವಾಡದಿಂದ. ಆದರೆ ಇದೇ ಇನ್ನು ನೆಕ್ಸ್ಟು ನೀವು ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ನೋಡಿದರೆ ಅದು 290 ರೂಪಾಯಿ ಇದೆ, ಅಷ್ಟೇ ಫರಕು. ಆದರೆ ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ ಇದೆಯಲ್ಲ, ಇದು ತುಂಬಾ ಕಾಸ್ಟ್ಲಿ. 1350 ರೂಪಾಯಿ ನಾರ್ಮಲ್ ಅಮೌಂಟ್ ಇದೆ ಇದರದ್ದು, ನಾರ್ಮಲ್ ಜನರಲ್ಲು. ಅದರಲ್ಲಿ ಸ್ವಲ್ಪ EC ಕ್ಲಾಸ್ ನೋಡಿದರೆ 2500 ಇದೆ. ಇದು ಫೋನ್ಪೇನಲ್ಲಿ ತೋರಿಸ್ತಾ ಇರುವ ಟಿಕೆಟ್ ಅಮೌಂಟ್ ಹೇಳ್ತಾ ಇದ್ದೀನಿ. ನಿಮಗೆ ಯಾವ್ಯಾವ ಸ್ಟೇಷನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕು ಅಲ್ಲಿ ನೀವು ಫೋನ್ಪೇನಲ್ಲಿ ಹೋಗಿ ಚೆಕ್ ಮಾಡ್ಬೋದು, ಅಥವಾ IRCTC ವೆಬ್ಸೈಟ್ನಲ್ಲೂ ಚೆಕ್ ಮಾಡಿರಿ ಅಮೌಂಟು. ವಂದೇ ಭಾರತ್ ಎಕ್ಸ್‌ಪ್ರೆಸ್ ತುಂಬಾ ಕಾಸ್ಟ್ಲಿ ಇರುತ್ತದೆ ಸ್ನೇಹಿತರೆ. ಇದನ್ನು ನಮ್ಮ ತುಂಬ ಜನ ಅಫೋರ್ಡೇ ಮಾಡಲ್ಲ. ಯಾಕಂದರೆ ಮತ್ತು ಇದರಲ್ಲಿ ಪ್ರಾಬ್ಲಮ್ ಏನಿದೆ ಗೊತ್ತಾ, ತುಂಬಾ ಫಾಸ್ಟಾಗೂ ಹೋಗಲ್ಲ. ರಾಣಿ ಚೆನ್ನಮ್ಮ ಮತ್ತು ಇದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಎಕ್ಸಾಕ್ಟ್ಲಿ 7 ಗಂಟೆಗೆ, ಅಂದರೆ 7 ತಾಸು ತಗೊಳುತ್ತೆ ಈಗ ಧಾರವಾಡದಿಂದ ಅಲ್ಲಿ ಮುಟ್ಟಬೇಕಂದ್ರೆ. ಈಗ ಆಲ್ರೆಡಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ ಧಾರವಾಡದಿಂದ ಹುಬ್ಬಳ್ಳಿಯಿಂದ ಹಾವೇರಿಯಿಂದ ದಾವಣಗೆರೆಯಿಂದ ತುಮಕೂರು ಮತ್ತು ಚಿತ್ರದುರ್ಗದಿಂದ ತುಮಕೂರಿನಿಂದ ಬೆಂಗಳೂರಿಗೆ ಬರ್ತಾನೆ ಕನೆಕ್ಟಿವಿಟಿ ಕೊಡ್ತಾನೆ ಇದೆ. ಈಗ ಇದರಲ್ಲಿ ಅಡಿಷ್ನಲಿ ಇನ್ನೊಂದು ಡಿಸ್ಟ್ರಿಕ್ಟ್ ಆ್ಯಡ್ ಮಾಡ್ತಾ ಇದ್ದಾರೆ. ಅದು ಯಾವುದಂದರೆ ಬೆಳಗಾವಿಗೆ ಇದು ಅಡಿಷ್ನಲ್ ಆ್ಯಡ್ ಆದರೆ ನನ್ನ ಪ್ರಕಾರ ಇನ್ನೊಂದು 500 ರೂಪಾಯಿ ಜಾಸ್ತಿ ಮಾಡ್ಕೊಳ್ರಿ ನೀವು. 3000 ರೂಪಾಯಿ ಆಗ್ಬೋದು, ಅಥವಾ 1800 ರೂಪಾಯಿ ನಾರ್ಮಲ್ ಟಿಕೆಟ್ ಆಗುತ್ತದೆ. ಇದು ತುಂಬಾ ಕಾಸ್ಟ್ಲಿ ಆದ ಒಂದು ಪ್ರಾಜೆಕ್ಟು. ಈಗ ಆಲ್ರೆಡಿ ತುಂಬ ಜನ ವಂದೇ ಭಾರತವನ್ನು ಬಳಸ್ತಾ ಇಲ್ಲ. ಯಾಕಂದರೆ ಇದು ತುಂಬಾ ಕಾಸ್ಟ್ಲಿ ಇದೆ ತುಂಬ ಜನರಿಗೆ. ಈಗ ಯಾಕಂದರೆ ಬೆಂಗಳೂರಿಗೆ ಹೋಗೋರು ತುಂಬ ಜನ ಬಸ್ಸಿಗೆ ಹೋಗ್ತಾರೆ, ಇಲ್ಲಾಂದರೆ ಇದಕ್ಕೆ ಹೋಗ್ತಾರೆ, ಕಾರು ಅಥವಾ ಕ್ಯಾಬ್ ಬುಕ್ ಮಾಡ್ಕೊಂಡು. ಯಾಕಂದರೆ ಕಾಸ್ಟು ತುಂಬಾ ಕಡಿಮೆ ಆಗುತ್ತೆ ಅಲ್ಲಿ. ಕ್ಯಾಬಿಗೆ ಸ್ವಲ್ಪ ತುಟ್ಟಿ ಆಗ್ಬೋದು, ಆದರೆ ಬಸ್ಸು ಇದೇನಲ್ಲ, ಇದು 600 ಅಥವಾ 800 ರೂಪಾಯಲ್ಲಿ ಬಸ್ ಇದೆ ಧಾರವಾಡದಿಂದ. ಎಕ್ಸಾಕ್ಟ್ಲಿ ತುಂಬ ಜನ ಬಸ್ಗೆ ಹೋಗ್ತಾರೆ. ಅದಕ್ಕೋಸ್ಕರ ನಾನು ಏನು ವಿನಂತಿ ಮಾಡ್ತೀನಿ ಅಂದರೆ, ಇದರ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ನಮ್ಮ ಸರ್ಕಾರ ಏನಾದರೂ ಟ್ರೈ ಮಾಡಿ ಇದರ ಕಾಸ್ಟ್ ಕಟಿಂಗ್ ಸ್ವಲ್ಪ ಕಡಿಮೆ ಮಾಡಿದರೆ ಇನ್ನೂ ಇದು ಉತ್ತಮ ಸರ್ವಿಸ್ ಆಗಬಹುದು. ಈಗ ಬೆಳಗಾವಿನಿಂದ ಬೆಂಗಳೂರುವರೆಗೆ ಈ ವಂದೇ ಭಾರತ್ ಎಕ್ಸ್‌ಪ್ರೆಸ್ ವೇ ನಡೆಸಿದ್ರೂ ಇದು ಎಲ್ಲ ಲಾಸ್ ಮೇಕಿಂಗ್ನಲ್ಲೇ ಇರುತ್ತದೆ ನನ್ನ ಪ್ರಕಾರ. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ಏನಂತ ಹೇಳ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ನಲ್ಲಿ ಕೇಳ್ತಾಯಿದ್ರು, ಬೆಳಗಾವಿ ಟು ಬೆಂಗಳೂರು ವಂದೇ ಭಾರತ್ ಆಗ್ತಾಯಿದೆ, ಇದನ್ನು ಯೂಸ್ ಮಾಡಬಾರ್ದು ಅಂತ. ಅದು ನಿಮ್ಮ ಮೇಲೆ ಡಿಪೆಂಡು. ಯಾಕಂದರೆ ಇಷ್ಟು ಕ್ಯಾಶನ್ನು ನೀವು ಅಫೋರ್ಡ್ ಮಾಡ್ತಿದ್ರೆ ವಂದೇ ಭಾರತ್ ಯೂಸ್ ಮಾಡಿ. ತುಂಬಾ ಸಖತ್ತಾಗಿರೋ ಸೇವೆ ಇದೆ ಇದರಲ್ಲಿ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಇದರಲ್ಲಿ ನಿಮಗೆ ಊಟನೂ ಕೊಡ್ತಾರೆ, ಆದರೆ ಊಟ ಅಂಥದ್ದೇನು ಸ್ಪೆಷಲ್ ಇರೋಲ್ಲ ಅದು ಸ್ನೇಹಿತರದು. ನಾನು ಅದನ್ನು ಟ್ರೈ ಮಾಡಿ ನೋಡಿದ್ದೀನಿ. ಒಂದು ನಾರ್ಮಲ್ ಇರುತ್ತೆ, ಅಷ್ಟೊಂದು ಸ್ಪೆಷಲ್ ಏನಿರಲ್ಲ. ಇಷ್ಟೇ ನಾನು ಹೇಳೋದು ಈ ವಿಡಿಯೋ ಟ್ರೈ ಮಾಡೋಕ್ಕೆ. ವಂದೇ ಭಾರತ್ ಬಂದರೆ ನೀವು ವಂದೇ ಭಾರತ್ಗಿಂತ ಬೆಟ್ರು ನಿಮಗೆ ರಾಣಿ ಚೆನ್ನಮ್ಮ ಎಕ್ಸ್‌ಪ್ರೆಸ್ ಇರ್ಬೋದು, ಅಥವಾ ಬಸ್ಗಳಿವೆ, ಅದನ್ನು AC ಬಸ್ಗಳು 1800-900 ರೂಪಾಯಿದಲ್ಲಿ. ಇದರಿಗಿಂತ ಸಖತ್ತಾಗಿದೆ. ನಮ್ಮ KRSRTC ನಾರ್ಮಲ್ ಬಸ್ ಏನಿರುತ್ತಲ್ಲ, ಅದು 400-500 ಇದೆ. ಇಷ್ಟೇ ವ್ಯತ್ಯಾಸ. ಅದನ್ನು 7 ಗಂಟೆಗೆ ಮುಟ್ಟುತ್ತದೆ.